ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಚೆನ್ನಾಗಿದೆ, ಮಟನ್ನು ಚೆನ್ನಾಗಿದೆ, ನಾಟಿ ಸ್ಟೈಲ್ ಮಾಡಿದ್ದಾರೆ. ಆನಂದ್ ಬಿರಿಯಾನಿ ಚೆನ್ನಾಗಿದೆ, ತೆಗಿ ಬಿರಿಯಾನಿ ಬಂದು ನಾವು ಟೇಸ್ಟ್ ಮಾಡಿದ್ದೀವಿ. ಏನೇನು ಮಾಡಿದ್ವಿ ಸರ್ ಟೇಸ್ಟ್? ಕೋಳಿ ಟೇಸ್ಟ್ ಮಾಡಿದರೆ, ಬಿರಿಯಾನಿ ತೊಗೊಂಡಿದ್ದಾರೆ, ಮಟನ್ ಬಿರಿಯಾನಿ, ಮಟನ್ ಗ್ರೇವಿ ಚೆನ್ನಾಗಿದೆ, ಎಲ್ಲ ನಾಟಿ ಸ್ಟೈಲಲ್ಲಿ ಇದೆಯಾ? ನಾಟಿ ಸ್ಟೈಲ್ ಏನು ಮೋಸ ಇಲ್ಲ, ಪೀಸು ಚೆನ್ನಾಗಿ ಹಾಕ್ತಿದ್ದಾರೆ. ಬೇರೆ ಬರೋರು ಏನು ಹೇಳ್ತೀವಿ? ಬರೋಲ್ಲ, ಕಸ್ಟಮರ್ ಐಫೈ ಇದೆ, ಬರ್ಬೋದು, ಒಂದು ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಬೇರೆಯಿಂದ ಬಂದಿರೋರು ಎದುರೇ ಮಾಡ್ಕೊಳ್ಳೋದು. ಹೋಟ್ಲು ಓಪನ್ ಎಂ ಕುಮಾರ್ ಅಂತ. ಚೆನ್ನಾಗಿದೆ, ಪೀಸಸ್ಸು ಸ್ಮೂತ್ನೆಸ್ ಇದೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನಾವು ಕುಂಬ್ಳಳ್ಳಿಯಿಂದ ಬಂದಿದ್ದೀವಿ. ಹೊಸಕೋಟೆಗಿಂತ ಇದೇ ಪರವಾಗಿಲ್ಲ. ಜೋರಾಗಿ ಹೇಳು, ಜೋರಾಗಿ ಹೇಳು. ಏನು ನಿಮ್ಮ ಹೆಸರು? ಅಭಿಷೇಕ್. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು. ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತೇನೆಂದರೆ ನಾವು ಹೊಸದಾಗಿ ತೇಜು ಬಿರಿಯಾನಿ ಅಂತ ಹೊಸಕೋಟೆನಲ್ಲಿ ಫೆಸಿಲಿಟೇಟಲ್ಲಿ ಕೋಲಾರ ರಸ್ತೆಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಜನಗಳು ಬಂದು ಒಂದು ಸತಿ ವಿಸಿಟ್ ಮಾಡಿ ನಮ್ಮ ನಾಟಿ ಸ್ಟೈಲ್, ಪ್ಯೂರ್ ನಾಟಿ ಸ್ಟೈಲ್ ಅನ್ನೋದೇನು ಕಾನ್ಸೆಪ್ಟ್ ನಮ್ಮದಿದೆಯೋ ಆ ಕಾನ್ಸೆಪ್ಟು ನಾವು ಅಳವಡಿಕೆ ಮಾಡ್ತಾ ಇರೋವಂಥದ್ದು. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಲು ಆ ಥರ ಪದಾರ್ಥಗಳು ಯಾವುದೇ ರೀತಿ ಯೂಸ್ ಮಾಡಲ್ಲ. ಏನು ಒಂದು ಸತಿ ವಿಸಿಟ್ ಮಾಡಿ ಜನರು ತಿಂದು ಅದ್ರ ಬಗ್ಗೆ ಅವ್ರ ಅಭಿಪ್ರಾಯನ ತಿಳಿಸಿ ನಮ್ಮ ಹತ್ರ ಏನಾದರೂ ಆಲ್ಟರ್ನೇಟಿವ್ ಮಾಡಬೇಕಂತ ತಿಳಿಸ್ಕೊಡ್ಬೋದು. ನಮ್ಮ ತೇಜು ದಮ್ ಬಿರಿಯಾನಿ ಹೊಸದಾಗಿ ಲಾಂಚ್ ಆಗಿದೆ ಇವತ್ತಿಂದ. ಏನೇನು ಕೊಡ್ತೀರಾ ಸರ್ ಇಲ್ಲಿ? ನಾವು ಇಲ್ಲಿ ಇವಾಗ ಮಟನ್ ದಮ್ ಬಿರಿಯಾನಿ ಕೊಡ್ತೀವಿ, ಚಿಕನ್ ದಮ್ ಬಿರಿಯಾನಿ, ಬೋಟಿ ಊಟ, ಮಟನ್ ಊಟ, ತಲೆ ಊಟ ಮತ್ತು ಕಬಾಬು, ಮುದ್ದೆ ಊಟ ಈ ಥರ ಇದ್ದೀವಿ. ಅದಕ್ಕೆ ಮುಂದೆ ಮೇಲೆ ಇನ್ನೂ ಏನಾದರೂ ಬೇರೆ ಐಟಮ್ಗಳು ಬೇಕಂದರೆ ನೋಡಿ ಜನಗಳ ಈ ಅಭಿಪ್ರಾಯ ತಿಳ್ಕೊಂಡು ಏನೇನು ಬೇಕೋ ಆ ರೀತಿ ನಾವು ಮಾಡ್ಕೊಡೋಕ್ಕೆ ಸಿಗ್ತಾಯಿದ್ದೀವಿ. ಅಡ್ರೆಸ್ ಹೇಳಿ ಸರ್ ಕರೆಕ್ಟು? ಇದು ಬಂದು ಕೋಲಾರ ರಸ್ತೆ ಅಲ್ಸಳ್ಳಿ ಗೇಟಲ್ಲಿ ತೇಜು ದಮ್ ಬಿರಿಯಾನಿ. ದಯಮಾಡಿ ಎಲ್ಲರೂ ಒಂದು ಸಾರಿ ವಿಸಿಟ್ ಮಾಡಿ ನಮ್ಮನ್ನು ಬೆಳೆಸಿ ಆರೈಸಿ. ದಯಮಾಡಿ ಎಲ್ಲರೂ ವಿಸಿಟ್ ಮಾಡಿ ನಮ್ಮನ್ನು ಬೆಳೆಸಿ ಈ ತೇಜು ದಮ್ ಬಿರಿಯಾನಿನಲ್ಲಿ ಒಂದು ಸತಿ ತಿಂದು ನೋಡಿ. ನಿಮಗೂ ಸಂತೋಷ ಆಗುತ್ತೆ, ನಮಗೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಮಾಡಿರೋವಂಥ ನಿಮ್ಮ ಹೆಸರು? ವೆಂಕಟೇಶ್. ಹೆಸರು ಸರ್? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಎಲ್ಲಿ ಬಂದಿರಿ? ಟ್ರಾನ್ಸ್ಪೋರ್ಟ್ ಆಫೀಸರ್ ಹೊಸಕೋಟೆಯಲ್ಲಿ. ನಾವಿಲ್ಲಿ 10 ವರ್ಷದಿಂದ ಹೊಸಕೋಟೆಯಲ್ಲೆಲ್ಲ ಅಂಗಡಿಗಳು ನೋಡಿದ್ವಿ. ನಾಟಿ ಬಿರಿಯಾನಿ, ಮುಳ್ಳಿ ಬಿರಿಯಾನಿ, ಅಂದರೆ ಬೇರೆ ನೋಡಿದ್ವಿ. ಆದರೆ ಇವತ್ತು ತೇಜು ಬಿರಿಯಾನಿ ಅಂತ ಓಪನ್ ಮಾಡಿ ಅಂತ ಅಡ್ವರ್ಟೈಸ್ಮೆಂಟ್ ಗೊತ್ತಾಯಿತು, ಅದರಿಂದ ಬಂದಿದ್ವಿ. ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಂಥ ಹೊಸ ಓಪನ್ ಆಗಿದೆ ಅಂತ ನಮ್ಮ ಫ್ರೆಂಡ್ ಹೇಳಿದ್ರು. ಆಫೀಸ್ ಹತ್ರ ಬಂದು ನೋಡೋಣ ಟೇಸ್ಟ್ ಅಂತ ಹೇಳಿ ಟೇಸ್ಟು ತುಂಬ ಚೆನ್ನಾಗಿದೆ. ಮತ್ತು ಬಿರಿಯಾನಿ ನಾವು ಹೊಸಕೋಟೆಯಲ್ಲಿ ಎಲ್ಲ ಕಡೆ ಇದ್ದಾರೆ, ಬಿರಿಯಾನಿನೆಲ್ಲ ತಿಂದಿದ್ದೀವಿ, ಅದಕ್ಕಿಂತ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ. ನಿಮ್ಮ ಹೆಸರು ಸರ್? ಚಂದ್ರೇಗೌಡ. ಓಕೆ. ಮಟನ್ ಸಾರು ಸೂಪರ್ ಆಗಿದೆ. ಯಾವ ಬಿರಿಯಾನಿ? ಮಟನ್ ಬಿರಿಯಾನಿ ಚೆನ್ನಾಗಿತ್ತು. ನಾವು ನಾವು ದೇವನಹಳ್ಳಿಯಿಂದ ಬಂದಿದ್ದೀವಿ ಇಲ್ಲಿ ಊಟ ಮಾಡಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟೆ ಬಂದಿದ್ದೀವಿ ಸರ್. ತೇಜು ಬಿರಿಯಾನಿ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ.
ಎಷ್ಟು ಮಾರ್ಕ್ಸ್ ಕೊಡ್ಬೋದು ಮೇಡಮ್ ಇಲ್ಲಿಗೆ? 100% ಕೊಡ್ಬೋದು ಸರ್. ಬಿರಿಯಾನಿ ಮಾತ್ರ ಚೆನ್ನಾಗಿದೆ ಸೂಪರ್ ಆಗಿದೆ. ನಿಮ್ಮ